ನಾಡಿ ಜ್ಯೋತಿಷ್ಯದ ಮೂಲಕ ಏಪ್ರಿಲ್ ತಿಂಗಳ ಫಲಿತಾಂಶಗಳು. ಕನ್ಯಾ ರಾಶಿಯವರೇ, ಹಠಾತ್ ಪ್ರಯಾಣವನ್ನು ಎದುರಿಸಲಿರುವ ನೀವು ಭೂಮಿ, ಕಟ್ಟಡದಂತಹ ಹೊಸ ಪ್ರಯತ್ನಗಳನ್ನು ಮಾಡುವಿರಿ. ಅದರೊಂದಿಗೆ ಪತ್ನಿಯ ಕಡೆಯಿಂದ ವಿಶೇಷ ಲಾಭಗಳು ಉಂಟಾಗಲಿವೆ. ಪುರುಷರಿಗೆ ಪತ್ನಿಯಿಂದ ಮತ್ತು ಮಹಿಳೆಯರಿಗೆ ಪತಿಯಿಂದ ಅನುಕೂಲ ಉಂಟಾದರೂ ವಾಗ್ವಾದಗಳನ್ನು ಮತ್ತು ಭಯವನ್ನು ಬಿಟ್ಟು ನೆಮ್ಮದಿಯಿಂದ ಬಾಳಿರಿ. ಹಠಾತ್ ಧನಸಹಾಯ, ಕೀರ್ತಿ, ಪ್ರತಿಷ್ಠೆ ಮತ್ತು ಶಿಕ್ಷಣದಲ್ಲಿ ವಿಶೇಷ ಪ್ರಗತಿ ಉಂಟಾಗುತ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಸರ್ಕಾರದಿಂದ ಧನ ಸಹಾಯ ಹಾಗೂ ಶತ್ರುಗಳೊಂದಿಗೆ ರಾಜಿ ಏರ್ಪಡುವ ಸಾಧ್ಯತೆ ಇದೆ. ಇತರರಿಗೆ ಸಹಾಯ ಮಾಡಲು ಜನಿಸಿದ ನೀವು ಅಂಬಾದೇವಿಯ ಕೃಪೆಯಿಂದ ನಿಮ್ಮ ಪ್ರಾರ್ಥನೆಗಳು ಈಡೇರುತ್ತವೆ. ಪತಿ ಅಥವಾ ಪತ್ನಿಗೆ ವೈದ್ಯಕೀಯ ಚಿಕಿತ್ಸೆಯ ಅಗತ್ಯ ಬಂದರೂ ಅದರಿಂದ ಗುಣಮುಖರಾಗಿ ಕ್ಷೇಮ ಪಡೆಯುವಿರಿ. ಉಷ್ಣ ಸಂಬಂಧಿತ ತೊಂದರೆಗಳಿಂದ ಮುಕ್ತಿ ಪಡೆಯಲು ದೇಹವನ್ನು ತಂಪಾಗಿರಿಸಿಕೊಳ್ಳಿ. ಅಲರ್ಜಿಯಿಂದ ಮುಕ್ತಿ ಪಡೆಯಲು ನೀವು ಪಡೆಯುವ ಚಿಕಿತ್ಸೆಯು ಉತ್ತಮ ಫಲ ನೀಡುತ್ತದೆ. ಏಪ್ರಿಲ್ 17, 18 ಮತ್ತು 19ನೇ ತಾರೀಕುಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು. ಮಾತನ್ನು ಕಡಿಮೆ ಮಾಡಿ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಂಡು ಕಾಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿಯಂತಹ ದೇವತೆಗಳನ್ನು ಮತ್ತು ನಿಮ್ಮ ಕುಲದೇವತೆಯನ್ನು ಆರಾಧಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ. ಅನ್ನದಾನ ಮಾಡುವುದರಿಂದ ಉಳಿತಾಗಲಿದೆ. ಪಾನಕ ಅಥವಾ ಮಜ್ಜಿಗೆಯ ಅರವಟ್ಟಿಗೆಯನ್ನು ಸ್ಥಾಪಿಸುವುದರ ಮೂಲಕ ಪುಣ್ಯವನ್ನು ಗಳಿಸಿ ಕ್ಷೇಮದಿಂದಿರಿ ಎಂದು ಹಾರೈಸುತ್ತೇನೆ.